ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ 2025 ಬ್ಲಾಕ್ ಬಸ್ಟರ್ ದುರಂಧರ್ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಅಂತ ಹೇಳಿ ಏನು ಶುರುವಾಗಿತ್ತು. ಅದ್ರ ಬಗ್ಗೆ ಹಲವು ವ್ಯಾಪಕ ಆಕ್ರೋಶಗಳಿದ್ದಾವೆ, ಬೇರೆ ಬೇರೆ ರೀತಿಯ ವಾದ ವಿವಾದಗಳಿದ್ದಾವೆ. ಅದೇನೇ ಇದ್ರು ಕೂಡ ಒಬ್ಬ ರಿಯಲ್ ಹೀರೋ ಅನ್ನೋ ಥರದ ಸೈನಿಕ ಪಾಕಿಸ್ತಾನದ ಗಡಿಯನ್ನು ದಾಟಿ ಪಾಕಿಸ್ತಾನದ ಸೈನ್ಯದ ಜೊತೆಗಿದ್ದು ಪಾಕಿಸ್ತಾನದ ಸೈನ್ಯದಲ್ಲಿ ಆಗ್ತಾ ಇರುವಂಥ ಅವಾಂತರಗಳನ್ನು ತಿಳ್ಕೊಂಡು ಆಚೆ ಬಂದು ಹೋಗಿ ಅಟ್ಯಾಕ್ ಮಾಡ್ತಾನಲ್ಲ, ವಾವ್, ಮೋಹಿತ್ ಶರ್ಮಾ ದಿ ರಿಯಲ್ ಹೀರೋ. ಅವರ ಘಟನೆಯನ್ನು ಇಟ್ಕೊಂಡು ಮಾಡಿರೋ ಸಿನಿಮಾ ಅಂತ ಹೇಳಿ ಚಿತ್ರತಂಡ ಎಲ್ಲೂ ಹೇಳ್ತಿದ್ರು ಕೂಡ ಚಿತ್ರದ ಪ್ರಾರಂಭದಲ್ಲಿ ಹೇಳ್ತಾ ಇದೆ, ಒಬ್ಬ ರಿಯಲ್ ಹೀರೋ, ಒಬ್ಬ ಸೈನಿಕನ ಕಥೆಯನ್ನು ನಾವು ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀವಿ ಅಂತ. ದುರಂಧರ್ ಆ ಚಿತ್ರವನ್ನು ನೋಡಿದವರು ಎಲ್ಲರೂ ಇದು ಮೋಹಿತ್ ಶರ್ಮಾ ಸ್ಟೋರಿ ಅಂತಲೇ ಹೇಳ್ತಾರೆ. ಮೋಹಿತ್ ಶರ್ಮಾ ಕುಟುಂಬದವರು ಕೋರ್ಟಿಗೆ ಹೋಗಿದ್ರು. ಈ ಚಿತ್ರದಲ್ಲಿ ತಮ್ಮ ಮಗನ ಕಥೆಯನ್ನು ಅಳವಡಿಸ್ಕೊಂಡಿದ್ದಾರೆ, ಕುಟುಂಬದ ಒಪ್ಪಿಗೆಯನ್ನು ಪಡೆದಿಲ್ಲ ಅಂತ. ಆದರೆ ಚಿತ್ರತಂಡ ಎಲ್ಲಿಯೂ ಕೂಡ ಇದು ಮೋಹಿತ್ ಶರ್ಮಾ ಸ್ಟೋರಿ ಅಂತ ಹೇಳ್ಕೊಂಡಿಲ್ಲ. ಆದರೆ ಚಿತ್ರವನ್ನು ನೋಡಿದ ಪ್ರತಿಯೊಬ್ಬರು ಅಂದ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಹೇಳ್ತಿರೋದೊಂದೇ ಮಾತು, ಇದು ಮೋಹಿತ್ ಶರ್ಮಾ ಸ್ಟೋರಿ ಅಂತ. ಮೋಹಿತ್ ಶರ್ಮಾ ಓದಿದ್ದು ತಮಿಳುನಾಡಲ್ಲಿ. ಹುಟ್ಟಿದಾಗಿನಿಂದ ಆತನಿಗೆ ದೇಶಕ್ಕಾಗಿ ಏನಾದರೂ ಸೇವೆ ಮಾಡಲೇಬೇಕು, ದೇಶಕ್ಕಾಗಿ ಪ್ರಾಣವನ್ನಾದರೂ ಕೊಡಲಿಕ್ಕೆ ತಾನು ತಯಾರಾಗಬೇಕು ಅನ್ನುವಂತಹ ಮನಸ್ಥಿತಿಯಿಂದ ಬೆಳೆದಂತಹ ಧೀರ ಸೈನಿಕ. ಓದಿದ್ದು ಎಂಜಿನಿಯರ್ ಆದರೂ ಕೂಡ ಎಂಜಿನಿಯರಿಂಗ್ ಕೆಲಸವನ್ನು ಮಾಡದೆ ಆತ ಸೈನ್ಯಕ್ಕೆ ಸೇರಿದ. ಕುಟುಂಬ ಅಷ್ಟೇನೂ ಅವರಿಗೆ ಸಪೋರ್ಟ್ ಮಾಡಿರಲಿಲ್ಲ ಸೈನ್ಯಕ್ಕೆ ಸೇರಲಿಕ್ಕೆ. ಬೇರೆ ಏನಾದರೂ ಕೆಲಸ ಮಾಡೋಂತ ಹೇಳಿದ್ರು ಕೂಡ ಕುಟುಂಬವನ್ನು ಕಾಡಿಬೇಡಿ ಒಪ್ಪಿಸಿ ಸೈನಿಕನಾಗಿದ್ದು ಮೋಹಿತ್ ಶರ್ಮಾ. ಸೈನ್ಯಕ್ಕೆ ಸೇರಿದ ಮೇಲೆ ತಾನು ಇನ್ನೇನಾದರೂ ಮಾಡಬೇಕು, ಇನ್ನೂ ಏನಾದರೂ ಹೆಚ್ಚಿನ ಕೊಡುಗೆಯನ್ನು ದೇಶಕ್ಕೆ ಕೊಡಬೇಕು ಅಂತ ಪಾಕಿಸ್ತಾನದ ಗಡಿಯನ್ನು ದಾಟಿ ಹೋಗ್ಬಿಡ್ತಾನೆ. ದಾಟಿ ಹೋಗ್ಬಿಟ್ಟು ಪಾಕಿಸ್ತಾನದ ಸೈನ್ಯದ ಜೊತೆಗಿರ್ತಾನೆ. ಪಾಕಿಸ್ತಾನದ ಸೈನ್ಯದ ಜೊತೆಗಿದ್ದು ಪಾಕಿಸ್ತಾನ ಯಾವ ರೀತಿಯ ಪಾಪಿ ರಾಷ್ಟ್ರ, ಪಾಕಿಸ್ತಾನ ಯಾವ ರೀತಿಯ ನೀಚ ಬುದ್ಧಿಯ ರಾಷ್ಟ್ರ, ಪಾಕಿಸ್ತಾನ ಯಾವ ರೀತಿಯ ಕುತಂತ್ರಗಳನ್ನು ಮಾಡುತ್ತೆ ಅನ್ನೋದನ್ನು ಅಲ್ಲಿದ್ಬಿಟ್ಟೆ ತಿಳಿದುಕೊಳ್ತಾನೆ. ತಿಳಿದುಕೊಂಡ ಆದಮೇಲೆ ದೇಶಕ್ಕೆ ವಾಪಸ್ ಬಂದು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾನೆ ಮೋಹಿತ್ ಶರ್ಮಾ. ಇಂತಹ ರಿಯಲ್ ಹೀರೋನ ಕಥೆಯನ್ನು ಎಳೆಯಾಗಿ ಇಟ್ಟುಕೊಂಡು ಬಂದಂಥ ಚಿತ್ರ ದುರಂಧರ್. ನಾಯಕ ರಣವೀರ್ ಸಿಂಗ್ ತಮ್ಮದೇ ಆದ ಚಾಪನ್ನು ದುರಂಧರಲ್ಲಿ ಹೊತ್ತಿದ್ದಾರೆ. ಕರಾಚಿಗೆ ಹೋಗುವಂಥ ಸೈನಿಕ, ಕರಾಚಿ ಅಂಡರ್ವರ್ಲ್ಡ್ನಲ್ಲಿ ಇಟ್ಕೊಂಡು ಅಲ್ಲಿ ಏನೇನಾಗುತ್ತೆ ನೋಡಿಕೊಂಡು ಅದಾದಮೇಲೆ ಅದನ್ನು ಬಯಲಿಗೆ ವಾವ್ ಅನ್ನುವಂಥ ಕಥೆ. ಈ ರಣವೀರ್ ಸಿಂಗ್ ಈ ಸಿನಿಮಾದಲ್ಲಿ ಎಷ್ಟು ಜನರಿಗೆ ಇಷ್ಟ ಆಗ್ತಾರೋ ಅದೇ ರೀತಿ ನೆಗೆಟಿವ್ ಶೇಡ್ನಲ್ಲಿದ್ದಂತಹ ಅಕ್ಷಯ್ ಖನ್ನಾ ಕೂಡ ಜನರಿಗೆ ಅಷ್ಟೇ ರೀತಿಯ ವಾವ್ ಅನ್ನೋ ಥರ ಅಭಿನಯವನ್ನು ನೀಡಿದ್ದಾರೆ. ಅಕ್ಷಯ್ ಖನ್ನಾ ಈ ಹಿಂದೆ ಬಂದಂಥ ಎಲ್ಲ ಚಿತ್ರಗಳ ನಂತರ, ತಾಲ್ ಚಿತ್ರದ ನಂತರ ಅಕ್ಷಯ್ ಖನ್ನಾ ಜನರ ಮನಸ್ಸಿನಲ್ಲಿ ಉಳಿಯುವಂಥ ಒಂದು ಪಾತ್ರವನ್ನು ಮಾಡಿದ್ದಾರೆ, ಅದು ದುರಂಧರಲ್ಲಿ. ದುರಂಧರ್ 2025 ಭಾರತದ ಬ್ಲಾಕ್ ಬಸ್ಟರ್ ಮೂವಿ ಅಂತ 1000 ಕೋಟಿಯ ಕ್ಲಬ್ಗೆ ಸೇರಿದೆ. RRR ದಾಖಲೆಯನ್ನು ಮೊನ್ನೆ ಮುರಿದಿದೆ. ಇನ್ನೂ ಕೂಡ ನಾಗಾಲೋಟದಲ್ಲಿ ಮುಂದುವರಿತಾನೆ ಇದೆ. ದುರಂಧರ್ ರಿಲೀಸ್ ಆಗಿತ್ತು. ಬಗ್ಗೆ ಹಲವು ಊಹಾಪೋಹಗಳು ಮತ್ತು ಹಲವು ವಾದ ವಿವಾದಗಳಿದ್ದಾವೆ. ಇದೊಂದು ಬಲಪಂಥೀಯರನ್ನ ಮೆಚ್ಚಿಸಲಿಕ್ಕಾಗಿ ಮಾಡಿರುವಂಥ ಚಿತ್ರ ಅಂತ, ಅಥವಾ ಮೋದಿ ಸರ್ಕಾರಕ್ಕೆ ಕಿರೀಟ ಕೊಡಲಿಕ್ಕೆ ಮಾಡಿರುವಂಥ ಚಿತ್ರ ಅಂತ ಕೆಲವೊಂದು ವಾದಗಳಿದ್ರೂ ಕೂಡ ಅದ್ಯಾವುದಕ್ಕೂ ಸೊಪ್ಪು ಪಡೆದೇ ಚಿತ್ರ ಪ್ರೇಮಿಗಳಾಗಿ ಚಿತ್ರವನ್ನು ನೋಡಬೇಕು ಅಂದಾಗ, ಚಿತ್ರ ರಸಿಕರಾಗಿ ಚಿತ್ರವನ್ನು ನೋಡಬೇಕು, ಭಾರತದ ಸೈನಿಕನ ಕಥೆಯನ್ನು ನಾವು ನೋಡಬೇಕು ತೆರೆ ಮೇಲೆ ಅಂತ ಅಂದ್ಕೊಂಡು ನೋಡಿರೋರಿಗೆ ಚಿತ್ರ ಮೋಸ ಮಾಡಿಲ್ಲ. 3 ಗಂಟೆ 36 ನಿಮಿಷದ ಚಿತ್ರ ಸುದೀರ್ಘವಾಗಿದ್ದರೂ ಕೂಡ ಚಿತ್ರದ ಯಾವ ಹಂತದಲ್ಲೂ ಕೂಡ ಯಾವ ಪ್ರೇಕ್ಷಕರಿಗೂ ಕೂಡ ನಿರಾಸೆ ಅನ್ನೋದಾಗಲಿ ಅಥವಾ ಬೋರ್ ಅನ್ನೋದಾಗಲಿ ಉಂಟಾಗಲ್ಲ. ಆ ರೀತಿ ಸೂಕ್ತ ಕತೆ ಮತ್ತು ಸ್ಟ್ರಿಕ್ಟ್ ಆದಂಥ ಚಿತ್ರಕಥೆ
ಅದ್ಭುತ ಅನ್ನುವಂಥ ಸಂಭಾಷಣೆಗಳು, ವಾವ್ ಅನ್ನುವಂಥ ಸಂಗೀತ ಮತ್ತು ನಯನ ಮನೋಹರವಾದಂಥ ಕ್ಯಾಮರಾ ವರ್ಕ್ ಆ ಚಿತ್ರದಲ್ಲಿ, ಮತ್ತು ಅಗತ್ಯಕ್ಕೆ ತಕ್ಕಷ್ಟೇ ಗ್ರಾಫಿಕ್ಸ್, ಅತಿಯಾಗಿ ಆಡಂಬರ ಇಲ್ಲದೆ ಇರುವಂತೆ ಮಾಡುವಂಥ ಗ್ರಾಫಿಕ್ಸ್ ಕೂಡ ಜನರನ್ನು ತನ್ನತ್ತ ಸೆಳಿತಾ ಇದೆ ದುರಂದರ್. 2025ರ ಬ್ಲಾಕ್ ಬಸ್ಟರ್ ದುರಂದರ್ ಒಂದು ನೈಜ ಕತೆ, ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಆಧಾರಿತವಾಗಿ ಬಂದಂಥ ದುರಂದರ್ ಇನ್ನೂ ಹೆಚ್ಚಿನ ಯಶಸ್ಸು